ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಶನ್ ಚಾನೆಲ್ಗೆ ಸ್ವಾಗತ. ಇದು 10ನೇ ತರಗತಿ ಗಣಿತ ಭಾಗ 2 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 9 ತ್ರಿಕೋನಮಿತಿಯ ಕೆಲವು ಅನ್ವಯಗಳು. ಇದರಲ್ಲಿ ಈಗಾಗಲೇ ನಾವು ಅಭ್ಯಾಸ 9.1 ಅನ್ನು ಬಿಡಿಸ್ತಾ ಇದ್ದೀವಿ. ಅದರಲ್ಲಿ ಪ್ರಶ್ನೆ ಸಂಖ್ಯೆ 3ರವರೆಗೆ ಈ ಹಿಂದಿನ ವಿಡಿಯೋದಲ್ಲಿ ಬಿಡಿಸಿದ್ದೇವೆ. ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ಇವತ್ತು ಪ್ರಶ್ನೆ ಸಂಖ್ಯೆ 4ಅನ್ನು ಬಿಡಿಸೋಣ. ಗೋಪುರದ ಪಾದದಿಂದ 30 ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನವು 30 ಡಿಗ್ರಿ ಆದರೆ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ. ಯಾವ ರೀತಿ ಬಿಡಿಸೋದಂತ ಹೇಳಿ ನೋಡೋಣ. ಪ್ರಶ್ನೆಯಲ್ಲಿ ಕೊಟ್ಟಂತಹ ಅಂಶಗಳಿಗೆ ಅನುಗುಣವಾಗಿ ಇಲ್ಲಿ ಲಂಬಕೋನ ತ್ರಿಭುಜ ಎಬಿಸಿಯನ್ನು ರಚಿಸಿಕೊಂಡಿದ್ದೇನೆ. ಇಲ್ಲಿ ಎಬಿಯು ಗೋಪುರದ ಎತ್ತರವಾಗಿದೆ. ಗೋಪುರದ ಪಾದ ಬಿಸಿಯು 30 ಮೀಟರ್ ಆಗಿದೆ. ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನ ಎಷ್ಟಿದೆ? 30 ಡಿಗ್ರಿ ಇದೆ. ಈ ಎರಡು ಬೆಲೆಗಳನ್ನು ಉಪಯೋಗಿಸಿಕೊಂಡು ನಾವು ಗೋಪುರದ ಎತ್ತರ ಎಬಿಯನ್ನು ಕಂಡುಹಿಡಿಯಬಹುದು. ಯಾವ ರೀತಿ ಅಂದರೆ ಥೀಟಾ ಇಲ್ಲಿದ್ದಾಗ ಈ ಬಾಹು ಏನಾಗುತ್ತೆ? ಅಭಿಮುಖ ಬಾಹು ಆಗುತ್ತೆ. ಇದು ಪಾರ್ಶ್ವಬಾಹು ಆಗುತ್ತದೆ. ಯಾವ ತ್ರಿಕೋನಮಿತಿ ಅನುಪಾತದಲ್ಲಿ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಆಗುತ್ತದೆ ಅಂದರೆ ಟ್ಯಾನ್ ಥೀಟಾ ಆಗುತ್ತೆ. ಈ ಟ್ಯಾನ್ ಥೀಟಾವನ್ನು ಉಪಯೋಗಿಸಿಕೊಂಡು ನಾವು ಗೋಪುರದ ಎತ್ತರವಾದ ಎಬಿ ಬೆಲೆಯನ್ನು ಕಂಡುಹಿಡಿಯೋಣ. ಯಾವ ರೀತಿ ಕಂಡುಹಿಡಿಯೋದು ಅಂತೇಳಿ ನೋಡೋಣ. ಇಲ್ಲಿ ಎಬಿಯು ಗೋಪುರದ ಎತ್ತರವಾಗಿದೆ. ಲಂಬಕೋನ ತ್ರಿಭುಜ ಎಬಿಸಿಯಲ್ಲಿ ಕೋನ ಸಿ ಈಕ್ವಲ್ ಟು 30 ಡಿಗ್ರಿ, ಟ್ಯಾನ್ 30 ಡಿಗ್ರಿ ಈಕ್ವಲ್ ಟು ಅಭಿಮುಖ ಬಾಹು ಎಬಿ ಪಾರ್ಶ್ವಬಾಹು ಬಿಸಿ. ಹಾಗಾಗಿ ಎಬಿ ಡಿವೈಡೆಡ್ ಬೈ ಬಿಸಿ ಅಂತೇಳಿ ಬರೆದಿದ್ದೀನಿ. ಟ್ಯಾನ್ 30 ಡಿಗ್ರಿ ಅಂದರೆ 1 ಡಿವೈಡೆಡ್ ಬೈ √3 ಈಕ್ವಲ್ ಟು ಎಬಿ ಡಿವೈಡೆಡ್ ಬೈ ಬಿಸಿ ಅಂದರೆ ಎಷ್ಟು? 30. ಇದನ್ನ ಓರೆ ಗುಣಾಕಾರ ಮಾಡಿದಾಗ ಎಬಿ ಈಕ್ವಲ್ ಟು 30 ಡಿವೈಡೆಡ್ ಬೈ √3 ಆಗುತ್ತದೆ. ಈ 30ಅನ್ನು ನಾನು 3 × 10 ಅಂತ ಹೇಳಿ ಬರೆದಿದ್ದೀನಿ ಡಿವೈಡೆಡ್ ಬೈ √3. ಮತ್ತೆ ಇದನ್ನ 3ಅನ್ನು √3 × √3 ಮತ್ತೆ ಇಂಟು 10 ಅಂತೇಳಿ ಬರೆದಿದ್ದೀನಿ ಡಿವೈಡೆಡ್ ಬೈ √3. ಈ √3 ಈ √3 ಕ್ಯಾನ್ಸಲ್ ಆಗಿ 10 √3 ಆಗುತ್ತದೆ. ಅಂದರೆ ಎಬಿ ಈಕ್ವಲ್ ಟು 10 √3 ಮೀಟರ್ ಆಗುತ್ತದೆ. ಆದ್ದರಿಂದ ಗೋಪುರದ ಎತ್ತರ 10 √3 ಮೀಟರ್ ಆಗುತ್ತದೆ. ನೆಕ್ಸ್ಟ್ ಲೆಕ್ಕ ನೋಡೋಣ. ಪ್ರಶ್ನೆ ಸಂಖ್ಯೆ 5. ಗಾಳಿಪಟವೊಂದು ನೆಲದ ಮೇಲಿನಿಂದ 60 ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ. ಇದಕ್ಕೆ ಕಟ್ಟಲಾದ ದಾರವನ್ನು ತಾತ್ಕಾಲಿಕವಾಗಿ ನೆಲದ ಮೇಲಿನ ಒಂದು ಬಿಂದುವಿನಲ್ಲಿನ ಗೂಟಕ್ಕೆ ಕಟ್ಟಿದೆ. ದಾರವು ನೆಲದೊಂದಿಗೆ 60 ಡಿಗ್ರಿಯ ಕೋನವನ್ನು ಉಂಟು ಮಾಡಿದೆ. ದಾರವು ಸಡಿಲವಾಗಿಲ್ಲವೆಂದು ಭಾವಿಸಿ ದಾರದ ಉದ್ದವನ್ನು ಕಂಡುಹಿಡಿಯಿರಿ. ಯಾವ ರೀತಿ ಕಂಡುಹಿಡಿಯೋದಂತೇಳಿ ನೋಡೋಣ. ನಾನು ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ಲಂಬಕೋನ ತ್ರಿಭುಜ ಎಬಿಸಿಯನ್ನು ರಚಿಸಿಕೊಂಡಿದ್ದೇನೆ. ಇಲ್ಲಿ ಗಾಳಿಪಟವೊಂದು ನೆಲದ ಮೇಲಿನಿಂದ 60 ಮೀಟರ್ ಎತ್ತರದಲ್ಲಿ ಹಾರಾಡುತ್ತದೆ. ಅದೇ ಬಿಸಿ ಈಕ್ವಲ್ ಟು 60 ಮೀಟರ್. ಮತ್ತು ಈ ಗಾಳಿಪಟದ ದಾರವು ನೆಲದ ಮೇಲಿನ ಎ ಬಿಂದುವಿನಲ್ಲಿ ಒಂದು ಗೂಟಕ್ಕೆ ಕಟ್ಟಲಾಗಿದೆ. ಈ ದಾರವು ನೆಲದೊಂದಿಗೆ 60 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ಇವಾಗ ನಾವು ಗಾಳಿಪಟದ ದಾರದ ಉದ್ದ ಎಬಿ ಬೆಲೆಯನ್ನು ನಾವು ಕಂಡುಹಿಡಿಬೇಕು. ಇವಾಗ ಇವೆರಡು ಬೆಲೆಗಳನ್ನು ಉಪಯೋಗಿಸಿಕೊಂಡು ನಾವು ಎಬಿಯನ್ನು ಕಂಡುಹಿಡಿಯಬಹುದು. ಯಾವ ರೀತಿ ಅಂದರೆ ಥೀಟಾ ಇಲ್ಲಿದ್ದಾಗ ಈ ಬಾಹು ಏನಾಗುತ್ತೆ? ಅಭಿಮುಖ, ಇದು ವಿಕರ್ಣ. ಯಾವ ತ್ರಿಕೋನಮಿತಿ ಅನುಪಾತದಲ್ಲಿ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಇರುತ್ತದೆ ಅಂದರೆ ಸೈನ್ ಥೀಟಾ ಇರುತ್ತದೆ. ಹಾಗಾಗಿ ಸೈನ್ ಥೀಟಾವನ್ನು ಉಪಯೋಗಿಸಿಕೊಂಡು ನಾವು ದಾರದ ಉದ್ದವನ್ನು ಕಂಡುಹಿಡಿಯಬಹುದು. ಯಾವ ರೀತಿ ಕಂಡುಹಿಡಿಯೋದಂತೇಳಿ ನೋಡೋಣ. ಇಲ್ಲಿ ಗಾಳಿಪಟದ ಎತ್ತರ ಬಿಸಿ ಈಕ್ವಲ್ ಟು 60 ಮೀಟರ್, ದಾರದ ಉದ್ದ ಎಬಿ ಆಗಿರಲಿ. ಲಂಬಕೋನ ತ್ರಿಭುಜ ಎಬಿಸಿಯಲ್ಲಿ ಸೈನ್ 60 ಡಿಗ್ರಿ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂದರೆ ಬಿಸಿ ಡಿವೈಡೆಡ್ ಬೈ ಎಬಿ. ನೆಕ್ಸ್ಟ್ ಸೈನ್ 60 ಡಿಗ್ರಿ ಅಂದರೆ √3 ಡಿವೈಡೆಡ್ ಬೈ 2 ಈಕ್ವಲ್ ಟು ಬಿಸಿ ಅಂದರೆ ಎಷ್ಟಿದೆ? 60 ಡಿವೈಡೆಡ್ ಬೈ ಎಬಿ. ಇದನ್ನ ಓರೆ ಗುಣಾಕಾರ ಮಾಡಿದಾಗ ಎಬಿ ಈಕ್ವಲ್ ಟು 2 × 60 ಡಿವೈಡೆಡ್ ಬೈ √3 ಆಗುತ್ತದೆ. ಇವಾಗ ನಾನು 60ಅನ್ನು ಏನಂತ ಬರ್ಕೋತೀನಿ ಅಂದರೆ 2 × 3 × 20 ಡಿವೈಡೆಡ್ ಬೈ √3 ಅಂತೇಳಿ ಬರ್ಕೋತೀನಿ. ಇವಾಗ ಮತ್ತೆ ಈ 3ಅನ್ನು ನಾನು √3 × √3 ಅಂತೇಳಿ ಬರಿತೀನಿ. ನೆಕ್ಸ್ಟು 2 × 20 40 ಅಂತೇಳಿ ಬರಿತೀನಿ.
ಮತ್ತು ಡಿವೈಡೆಡ್ ಬೈ √3 ಆಗುತ್ತದೆ. ಇವಾಗ ಈ √3 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಏನು ಹೋಯಿತು, 40 × √3 ಅಂದರೆ AB = 40 √3 ಮೀಟರ್ ಆಗುತ್ತದೆ. ಅಂದರೆ ಇದು ದಾರದ ಉದ್ದ 40 √3 ಮೀಟರ್ ಆಗುತ್ತದೆ ಅಂತೇಳಿ ಹೇಳ್ಬೋದು. ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 5 ಮುಕ್ತಾಯವಾಯಿತು. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಮುಂದಿನ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.